ಅಂತ ಹಿರಿಯ ಅಧಿಕಾರಿಗಳೇ ನೀವು ಕೊಡಿ ಕೊಡಿಸಿ ಕೊಡಿ ಕಡಿಗಪ್ಪ ಒಂದು ನಿಮಿಷ ಒಬ್ಬೊಬ್ಬರದಾಗ್ಲಿ ಸರ್ ಏನ್ ಮಗು ಕೊಡಿ ಅವ್ರದ್ದೇನು ಹೆಣ್ಸ್ರಿ ಎಷ್ಟು ರೂಪಾಯಿ ಎಷ್ಟಪ್ಪ ಏನಪ್ಪ ನೀನು ಏನ್ ಜೋರಾಗಿ ಹೇಳು ಹೇಳು ಏನಾಯ್ತು 1300 ರೂಪಾಯಿ ನೀವು ಕೂತ್ಕೊಳ್ಳಿ ನೀವು ಬೆಳಕನ್ನ ಬಿಡ್ರಪ್ಪ ಮಾರಾಯ ಬಟ್ ಅವ್ರ ಬಡವ್ರ ಹೆಣ್ಣು ಮಕ್ಳ ಹತ್ರ ಇವ್ರ ಹತ್ರ ಇವ್ರು ದುಡ್ಡು ಇಸ್ಕೊಂಡು ತಿಂತಾರಲ್ಲ ಇವ್ರಿಗೆ ಮಾನ ಮರ್ಯಾದೆ ಐತೆ ಅಂದ್ರೆ ಸ್ವಲ್ಪನಾಥ ಕಷ್ಟಪಟ್ಟು ದುಡ್ದು ನೋಡ್ರಿ ಆ ವಯಸ್ಸಾದ ಬಡವ್ರ ಹತ್ರ ಬಗೆಹರಿಸ್ತದಪ್ಪ ಹಿಂಗ ಆಗಲ್ಲ ಅಂತ ಹೇಳ್ಬಿಟ್ಟು ರವಿಗೆ ಕ್ರಮ ಆಗ್ಬೇಕು ಮಾಡ್ತೀನಿ ನೋಡಿ ದಯವಿಟ್ಟು ಡಾಕ್ಟ್ರೆ ತಾಲ್ಲೂಕು ನೋಡಿ ನೀವು ದೇವ್ರು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಬಡ ಜನಕ್ಕೆಲ್ಲ ಬರ್ತಾರ್ರಿ ಅವ್ರ ಶಾಪ ನಿಮ್ಗೆ ಒಳ್ಳೇದಾಗಲ್ಲ ನನ್ನ ನೋಡಿದಿರಿ ನೀವು ಇಷ್ಟು ವರ್ಷ ನಾನು ಈ ತರ ದಯವಿಟ್ಟು ಕೇಳ್ಕೊಳ್ತೀನಿ ಆಗದಾಗ ನಾನು ನೋಡ್ಕೊತೀನಿ ರವಿ ಇಸ್ಕೊಂಡಿರೋ ಬಗ್ಗೆ ನೀವು ಕ್ರಮ ಕೈಗೊಳ್ತೀರಾ ನೀವು ಇಸ್ಕೊಂಡಿರೋದು ಯಾರು ಕ್ರಮ ಕೈಗೊಳ್ತಾರೆ ನೀವು ಇಸ್ಕೊಂಡಿರೋದಕ್ಕೆ ಯಾರು ಕ್ರಮ ಕೈಗೊಳ್ತಾರೆ ಇಸ್ಕೊಂಡಿರೋ ನೇರ ಆರೋಪ ಮಾಡ್ತಿದ್ದೆ ಇಷ್ಟು ಜನದ ಮುಂದೆ ಮಗು ಸುಳ್ಳು ಹೇಳಕ್ಕೆ ಅವ್ರಿಗೆ ಹುಚ್ಚಿನ ನೀವೇ ಡಾಕ್ಟರ್ಸ್ ಇದ್ರೆ ಚೆಕ್ ಮಾಡಿ ನೋಡಿ ತಲೆ ಸರಿ ಇದೆಯಾ ಅಲ್ವಾ ಅಂತ ಅದೇ ಹೊರಗಡೆಯಿಂದ ತರಿಸ್ಕೊಟ್ಟಿರೋದು ಇಲ್ಲಿ ಯಾರು ಕನ್ನಡ ನಿಮಿಷ ಸರ್ ಕನ್ಫ್ಯೂಸ್ ಮಾಡಬೇಡಿ ಕನ್ಫ್ಯೂಸ್ ಮಾಡಬೇಡಿ ಕನ್ಫ್ಯೂಸ್ ಮಾಡಬೇಡಿ ನೀವು ಅದೇ ಬೆಂಗಳೂರಿಂದ ತರಿಸ್ಕೊಡ್ತಾ ಇದ್ರು ಯಾರು ಈಗ ಇವರ ಮೇಲೆ ಈ ಪ್ರಕರಣದಲ್ಲಿ ಏನ್ ನ್ಯಾಯ ಸಿಕ್ತು ನಿಮ್ಗೆ ಹೇಳ್ಬಿಡಿ ಕಡಿಗಪ್ಪ ಒಂದು ನಿಮಿಷ ಒಬ್ಬೊಬ್ಬರದಾಗ್ಲಿ ಸರ್ ಏನ್ ಮಗು ಕೊಡಿ ಅವ್ರದ್ದೇನು ಬಗೆಹರಿಸ್ಬೇಕು ಹೆಣ್ಸ್ರಿ ಎಷ್ಟು ರೂಪಾಯಿ ಎಷ್ಟಪ್ಪ ಏನಪ್ಪ ನೀನು ಏನ್ ಜೋರಾಗಿ ಹೇಳು ಹೇಳು ಏನಾಯ್ತು 1300 ರೂಪಾಯಿ ನೀವು ಕೂತ್ಕೊಳ್ಳಿ ನೀವು ಬೆಳಕನ್ನ ಬಿಡ್ರಪ್ಪ ಮಾರಾಯ ಬಟ್ ಅವ್ರ ಬಡವ್ರ ಹೆಣ್ಣು ಮಕ್ಳ ಹತ್ರ ಇವ್ರ ಹತ್ರ ಇವ್ರು ದುಡ್ಡು ಇಸ್ಕೊಂಡು ತಿಂತಾರಲ್ಲ ಇವ್ರಿಗೆ ಮಾನ ಮರ್ಯಾದೆ ಐತೆ ಅಂದ್ರೆ ಸ್ವಲ್ಪನಾಥ ಕಷ್ಟಪಟ್ಟು ದುಡ್ದು ನೋಡ್ರಿ ಆ ವಯಸ್ಸಾದ ಬಡವ್ರ ಹತ್ರ ಬಗೆಹರಿಸ್ತದಪ್ಪ ಹಿಂಗ ಆಗಲ್ಲ ಅಂತ ಹೇಳ್ಬಿಟ್ಟು ಈ ತರ ಆಗದಂಗೆ ರವಿಗೆ ಕ್ರಮ ಆಗ್ಬೇಕು ಮಾಡ್ತೀನಿ ಅಂತ ಹಿರಿಯ ಅಧಿಕಾರಿಗಳೇ ಲಂಚ ತಗೊಂಡಂತ ಅಧಿಕಾರಿ ಏನ್ ನಿಮ್ಮ ಆರೋಪ ಸರ್ ಈ ಮಗು ಹತ್ರ ದುಡ್ಡು ಇದೇ ಡಾಕ್ಟರ್ ಇಸ್ಕೊಂಡಿದ್ದಾರೆ ಇವ್ರ ಹತ್ರ ಇದೇ ಯಾರೋ ಈ ಹಾಸ್ಪಿಟಲ್ ಕೆಲಸ ಮಾಡೋ ರವಿ ಇಸ್ಕೊಂಡಿದ್ದಾರೆ ಇದಕ್ಕೆ ಕ್ರಮ ನೀವೇನು ಕೈಗೊಳ್ತೀರಾ ತಾಲೂಕು ಇಲ್ಲಿದೆ ವಿಜಿಲೆನ್ಸ್ ಆಫೀಸರ್ ನೀವು ಬಂದಿರಾ ನೀವೇ ಇಲ್ಲೇನೆ ಈ ಜನರ ಸಮಾಕ್ಷಮದಲ್ಲಿ ನೀವು ಹೇಳ್ಬಿಡಿ ಏನ್ ಕ್ರಮ ಕೈಗೊಳ್ತೀರಾ ಏನ್ ಮಾಡ್ತೀರಾ ಹೇಳಿ ಸರ್ ಈಗ ಅವರು ಇಸ್ಕೊಂಡ್ಮೇಲೆ ಬನ್ನಿ ಇಲ್ಲ ನೀವೇನು ನಾನು ನಿಮ್ಮ ಸಮಸ್ಯೆಗೆ ನಾನು ಕನ್ನಡಕಗಳು ಈಗ ಆಗ್ತಾ ಇದೆ ಆಗುತ್ತೆ ಇವಾಗ ನೀವು ಮಾಡಿರೋ ತಪ್ಪಿಗೆ ಏನು ಮಾಡಿರೋ ತಪ್ಪು ಏನಿದೆ ಸರ್ ಇವಾಗ ಏನು ಕ್ರಮ ಆಗ್ಬೇಕು ನಿಮ್ಮ ಮೇಲೆ ಸುಳ್ಳು ಹೇಳುತ್ತಾ ಅವ್ರು ನೀವೇ ಅಂತ ಹೇಳ್ತಾ ಇದ್ದಾರೆ ಈ ರೀತಿ ಆಗದಂಗೆ ಅಲ್ಲ ಮಗು ನೀವೇ ಅಂತ ಹೇಳ್ತಾ ಇದ್ದೀರಲ್ಲ ನೀವು ತಪ್ಪು ಮಾಡ್ಬಿಟ್ರಿ ಇನ್ಮೇಲೆ ಆಗಲ್ಲ ಅಂತ ಹೇಳಿ ಕ್ರಮ ಏನ್ ಸರ್ ಅಲ್ಲ ನಾವ್ ಹೇಳಕ್ಕಾಗಲ್ಲ ನಾವ್ ಹೇಳಕ್ ಯಾರು
ನಾವೇ ಅಲ್ಲಲ್ಲ ನಾವ್ ಹೇಳಲ್ಲ ಸರ್, ನಾವ್ ಹೇಳಕ್ಕೆ ಯಾರು? ಈಗ ದಯವಿಟ್ಟು ಉಳ್ಬೇಡಿ, ಇಲ್ಲೆಲ್ಲರೂ ನೋಡ್ತಾ ಇದ್ದಾರೆ, ಎಲ್ಲ ಮೇಲೆ ನಾವೇ ಹೇಳಿ ಸರ್. ನೇರ ನಡಿಬೇಕಷ್ಟೇ. ನಾವೇ ಹೇಳಿ. ಸರ್ ಏನ್ ಸರ್ ಕ್ರಮ ಈಗ? ನಮಗೊಂದು ನ್ಯಾಯ ಬೇಕು ಸರ್ ಇದು. ಈ ಸರ್, ರೀತಿ ಈಗ ಆಗಲ್ಲ ಅಂತ ಹೇಳ್ತಿದ್ದಾರೆ. ತಮ್ಮೆದುರುಗಡೆ ಈಗ ಒಂದು ಹೆಣ್ಣು ಮಗು, ಒಂದು ವಿದ್ಯಾರ್ಥಿನಿ ದುಡ್ಡಿಸ್ಕೊಂಡು ಕನ್ನಡಕ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಅದ್ರ ಪ್ರಕಾರವಾಗಿ ಹೇಳಮ್ಮ ನಿಂದು ಏನಾಗಿತ್ತು ಇನ್ನೊಂದ್ಸರಿ ಹೇಳು. ನಾನು 8ರಿಂದ ನನಗೆ ಐಸೈಟ್ ಬಂದಿದೆ. 8ರಿಂದ ಪ್ರತಿ ಇಯರ್ ಎವ್ರಿ ಇಯರ್ ಈ ಡಾಕ್ಟರ್ ಬಂದು ಚೆಕಪ್ ಮಾಡಿಸ್ಕೊಳ್ತೀನಿ. ಅವರು ಇದಕ್ಕೆ 1300, 1500, 1200 ಆ ಥರ ಅಮೌಂಟ್ ತಗೊಂತಿದ್ದಾರೆ ಸರ್. ತಗೊಂಡು ಅವ್ರ ಮನೆಗೆ ಸ್ಪೆಕ್ಸ್ ಕೊಟ್ಟಿದ್ದಾರೆ ಸರ್. ಸರ್ ಇವಾಗ ಕೊಟ್ಟರೆ ಈಗ ಒಂದು ವರ್ಷ ದುಡ್ಡು ಈಗ ವರ್ಷದ್ದು ಎಷ್ಟು ಕೊಟ್ಟವ್ರಮ್ಮ? ಎಣ್ಸಮ್ಮ. 1300 ರೂಪಾಯಿ. 1300. ಅವ್ರದ್ದೊಂದು ಬಾರಪ್ಪ ನಿಂದೇನು ಬಗೆಹರಿತು ಹೇಳ್ಬಿಡು. 1800 ಏನಾಗಿತ್ತು ಹೇಳ್ಬಿಡಿ. ಈಗ ನನ್ನ ಮಗಳು ಫಸ್ಟ್ ಮೊದಲನೇ ಆದ್ಯತೆ ನಮ್ಮ ತಾಯಿಗೆ ಆಪರೇಷನ್ ಮಾಡಿಸಿದ್ವಿ. ಅವಾಗ 1,500 ಕೊಟ್ಟಿದೆ ಸರ್. ಸುಳ್ಳು ಸುಳ್ಳು ನಾವು ಹೇಳಲ್ಲ. ನೆಕ್ಸ್ಟ್ ಗಾಳಿ ಸರ್ ಇನ್ನು ಕೊಟ್ಟಿದ್ದೀವಿ ಫಸ್ಟ್ ಇನ್ನು 1,500 ಆಗೋದಕ್ಕೆ ನಾನು ಸುಮ್ಮನೆ ಹಾಕ್ಬಿಟ್ಟೆ, ಕಣ್ಕಬ್ಬ ತಗೊಂಬಲಿಲ್ಲ. ಆಮೇಲೆ ನಮ್ಮ ಅಣ್ಣನ ಮಗಳು ಅವ್ರ ಅಜ್ಜಿ ಕರ್ಕೊಬಂದು ಆಪರೇಷನ್ ಮಾಡಿಸಿದ್ದು ಇಲ್ಲೇ. ಅವ್ರಿಗೆ 3,800 ಮಾತಾಡ್ಕೊಂಡಿದ್ದಂತೆ ರವಿ ಕೈಗೆ ಕೊಟ್ಟಿತ್ತು ನನ್ನ ಮಗಳು, ಡಾಕ್ಟರ್ ಕೈಗೆ ಕೊಟ್ಟೈತೆ. ಅದಾದಮೇಲೆ ಅಷ್ಟು ಅದರಲ್ಲಿ 3,800 ವಾಪಸ್ ಕೊಟ್ಟಿದ್ದಾರೆ ಸರ್. ಇನ್ನು 1,500 ರೂಪಾಯಿ ಕೊಟ್ಟಿಲ್ಲ, ಕೊಡ್ತೀನಿ ಅಂತ ಡಾಕ್ಟರ್ ಹೇಳಿದ್ರು. ಅಷ್ಟು ಸರ್, ಸುಳ್ಳು ನಾವು ಬರೋದಿಲ್ಲ ಸರ್. ಈ 4 ವರ್ಷ ನಾನು ಅದೇ ವಿಜಯ ನೀವು ದೂರು ಕೊಟ್ಟರೆ ನಾನು ತೊಗೊಂಡು ಖಂಡಿತ ಕ್ರಮ ವಹಿಸ್ತೀನಿ. ನಾವು ಲಿಖಿತವಾಗಿನೇ ಕೊಡ್ತೀವಿ. ನಾವು ಬಾಯಿ ಮಾತನಾಗಿ ಹೇಳಿರೋದಕ್ಕೆ ಇನ್ನು ಮುಂದೆ ದಯಮಾಡಿ ಯಾರು ಸಾರ್ವಜನಿಕರು 1 ರೂಪಾಯಿ ಕೂಡ ಲಂಚ ಕೊಡಬೇಡಿ. ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ಸೇವೆಗಳು ಉಚಿತವಾಗಿರ್ತದೆ. ಏನಮ್ಮ ನಿನ್ನ ಹೆಸರು? ಲಹರಿಕಾರ್ ಅವ್ರಿಗೆ ಏನೋ 1,300 ರೂಪಾಯಿ ನಾನು ಸ್ಪೆಕ್ಸ್ ಕೊಟ್ಟಿದೆ ಅಂದರು, ಅದು ಡಾಕ್ಟರ್ ಹಿಂದಿರುಗಿಸಿದ್ದಾರೆ. ನಿಮ್ಮ ಹೆಸರೇನು? ರಂಗನಾಥ್. ಅವ್ರ ತಾಯಿದು ಅಥವಾ ಅತ್ತೆದು ಆಪರೇಷನ್ ಮಾಡಿಸ್ಬೇಕಾದಾಗ ಅವರು ಏನೋ 1,500 ಕೊಟ್ಟಿದ್ರಂತೆ. 3,800 ಅವ್ರ ಮಗಳು ಕೊಟ್ಟಿದ್ರಂತೆ. ಅವರು 3,800 ರೂಪಾಯಿನೂ ಕೂಡ ರವಿನವರು ಇವರು ಆಪ್ತ ಸಹಾಯಕ ತೆಗೆದುಕೊಂಡಿದ್ರು ಅಂತ ಇವರು ಏನೋ ತೊಗೊಂಡಿದ್ರಪ್ಪ ಇಲ್ಲ. ಅವರು 1,500 ಕೊಟ್ಟಿದ್ವಿ, ಇನ್ನೊಂದು 1,500 ತೊಗೊಂಡಿದ್ರು. ಈಗ 3,800 ವಾಪಸ್ ಕೊಟ್ಟಿದ್ದಾರೆ ಅವ್ರಿಗೆ. ಈಗ ಹಣ ವಾಪಸ್ ಕೊಡಿಸೋಂಥ ಕೆಲಸ ಆಗಿದೆ. ಖಂಡಿತ ನೀವು ದೂರಿನ ಮೇಲೆ ಕ್ರಮ ತೆಗೆದುಕೊಳ್ತೀರಪ್ಪ. ನಾನು ನಮ್ಮ ತಾಲೂಕಿಗೆ ನೀವು ಬಂದಿದ್ದೀರಾ?